ಸೋನು ನಿಗಮ್ ಇವನಿಗೆ ಸರಿಯಾದ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. ಅದು ಹೆಂಗ್ ಬಂದು ಕಾರ್ಯಕ್ರಮ ಮಾಡಿ ವಾಪಸ್ ಹೋಗ್ತಾನೆ ನಾನು ನೋಡ್ತೀನಿ. ಕರವೆಯ ನಿಯೋಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಕೊಡುವ ಮುಖಾಂತರ ಒಂದು ಕೇಸ್ ದಾಖಲೆಯನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೀವಿ. ಅವನ ಅಪ್ಪನಂಗ ಹಾಡುವಂತ ಗಾಯಕರು ಕನ್ನಡದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಕರ್ನಾಟಕದ ನೆಲದಲ್ಲಿ ಕಾಲಿಡಂಗಿಲ್ಲ. ಸೋನು ನಿಗಮ್ ಬೆಂಗಳೂರಿನ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂತ ವ್ಯಕ್ತಿ. ಸಂಗೀತ ಸಂಜೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಕನ್ನಡಿಗರು ಕನ್ನಡ ಹಾಡಾಡಿ ಕನ್ನಡ ಕನ್ನಡ ಅಂತ ಹೇಳಿ ಕೂಗಿದಾಗ ಸೋನು ನಿಗಮ್ ಒಂದು ಮಾತು ಹೇಳ್ತಾನೆ, ಕನ್ನಡ ಕನ್ನಡ ಅನ್ಬೇಡಿ, ಅದಕ್ಕೆ ಮೊನ್ನೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು 26 ಜನರನ್ನ ಕೊಂದಿದ್ದು ಅನ್ನುವ ಮಾತನ್ನ ಕನ್ನಡ ಆಡಿ ಅನ್ನೋದಕ್ಕೂ ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಗೂ ಏನು ಸಂಬಂಧ? ಸೋನು ನಿಗಮನ್ನ ಬೆಳೆಸ್ತೋರು ಅವತ್ತು ಹಿಂದಿಯವರು ಕೈ ಬಿಟ್ಟಾಗ ಕನ್ನಡಿಗರು ಕರ್ನಾಟಕಕ್ಕೆ ಕರೆತಂದು ಕನ್ನಡ ಚಿತ್ರರಂಗದ ಮುಖಾಂತರ ನೂರಾರು ಹಾಡುಗಳನ್ನು ಹಾಡಿಸಿ ಅವ್ರನ್ನ ಬೆಳೆಸ್ತಂಥದ್ದು ಕನ್ನಡಿಗರು. ಅವರಿಗೆ ಕನ್ನಡದ ಹಾಡುಗಳು ಗೊತ್ತಿದೆ. ಕನ್ನಡದ ನೂರಾರು ಹಾಡುಗಳನ್ನು ಹಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಘಟನೆಯನ್ನು ಲಿಂಕ್ ಮಾಡಿ ಕನ್ನಡಿಗರನ್ನ ಒಂದು ರೀತಿಯಲ್ಲಿ ಭಯೋತ್ಪಾದಕರ ಥರ ಬಿಂಬಿಸುವಂಥ ಹೇಳಿಕೆಯನ್ನು ಕೊಡ್ತಾನೆ ಅನ್ನೋದಾದರೆ, ಇವರಿಗೆ ಕರ್ನಾಟಕದ ನೆಲದಲ್ಲಿ ಇಂಥವ್ರನ್ನ ಕರೆದು ತಂದು ರತ್ನ ಕಂಬಳಿ ಆರಿಸಿ ನಮ್ಮ ಕನ್ನಡದ ಚಿತ್ರ ನಿರ್ಮಾಪಕರು ಅವರು ಆಡೋದು ಮುಖಾಂತರ ಕನ್ನಡದ ಉದ್ಧಾರ ಆಗುತ್ತೆ, ಕನ್ನಡದ ಸಿನಿಮಾ ಉದ್ಧಾರ ಆಗುತ್ತೆ, ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಹೇಳಿ ಅಂಥವ್ರನ್ನೆಲ್ಲ ಕರೆದು ಇಲ್ಲಿ ಕನ್ನಡಿಗರನ್ನ ಬಯಸೋದು, ಕನ್ನಡಿಗರನ್ನ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು, ಕನ್ನಡಿಗರನ್ನ ಕಾಶ್ಮೀರದ ಘಟನೆಗೆ ಹೋಲಿಕೆ ಮಾಡುವಂಥ ಸೋನು ನಿಗಮ್ ಇವನಿಗೆ ಸರಿಯಾದ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. ಇವನು ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ನಲ್ಲ, ಇವನೇ ಸಾಂಸ್ಕೃತಿಕ ಭಯೋತ್ಪಾದಕ. ಭಾರತದ ಸಾಂಸ್ಕೃತಿಕ ಭಯೋತ್ಪಾದಕ ಇವನೇ ಸೋನು ನಿಗಮ್. ಇವನು ಭಾರತದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅಂತ ಅನಿಸುತ್ತೆ. ಇವನ ಪಾಕಿಸ್ತಾನಕ್ಕೆ ಕಳಿಸಿ ಇವನಿಗೆ ಕರ್ನಾಟಕದ ಜನ ಕಷ್ಟ ಕಾಲದಲ್ಲಿ ಇವನ ಕೈ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಸೋನು ನಿಗಮ್ ಅವರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅವರೆಲ್ಲ ಕನ್ನಡದ ಹಾಡ್ದ ಅನ್ನೋ ಕಾರಣಕ್ಕೆ ಅವನ್ನ ಪ್ರೀತಿಸ್ತಾರೆ, ಅವನ್ನ ಗೌರವಿಸ್ತಾರೆ. ಅಂತ ಕನ್ನಡದ ಹೃದಯ ಶ್ರೀಮಂತಿಕೆಗೆ ಎಂಥ ಬರೆ ಆಗ್ತಾನೆ ಇವನು ಅಂದರೆ, ಇಂಥವ್ರು ಕರ್ನಾಟಕದ ನೆಲದಲ್ಲಿ ಕಾಲಿಡ್ಲಿಕ್ಕೆ ಬಿಡಬಾರ್ದು. ನಾನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಳ್ತೀನಿ, ಇಂಥವ್ರನ್ನ ಕರೆದು ಇಲ್ಲಿ ರತ್ನ ಕಂಬಳಿ ಆಸೋದು ಬಿಟ್ಟು ಕನ್ನಡದಲ್ಲಿ ಇವತ್ತಿಗೆ ಗಾಯಕರ ಕೊರತೆ ಇಲ್ಲ. ಅಗಾಧವಾದಂಥ ಗಾಯಕರು ಇವತ್ತು ನಮ್ಮ ನೆಲದ ಮಕ್ಕಳು ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲಿ ಆಡ್ಬಿಟ್ಟು ಬರ್ತಾರೆ ಅನ್ನೋದಾದರೆ ಕನ್ನಡದಲ್ಲಿ ಹಾಡಲಿಕ್ಕೆ ಅವರಿಗೆ ಗೊತ್ತಿಲ್ವಾ? ಯಾಕೆ ಅವನ್ನ ಹೋಗಿ ಮುಂಬೈಯಿಂದ ಕರ್ಕೊಂಬಂದು ಇಲ್ಲಿ ಆಡಿಸಿ ಕನ್ನಡಿಗರನ್ನ ಬಯಸಿ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸಿ ಅಂಥ ಪಾಪಿಯನ್ನ ಕರ್ನಾಟಕಕ್ಕೆ ಬರೋಕ್ಕೆ ಇನ್ನು ಮೇಲೆ ನಾವು ಬಿಡೋದಿಲ್ಲ, ರಕ್ಷಣಾ ವೇದಿಕೆ ಬಿಡೋದಿಲ್ಲ. ಅವನು ಹೆಂಗೆ ಬರ್ತಾನೆ ಇನ್ನು ಮೇಲೆ ಇಲ್ಲಿ ಅವನು ಮ್ಯೂಸಿಕಲ್ ಲೈಟ್ ಮಾಡಲಿ, ಇಲ್ಲಿ ಅವನು ಮ್ಯೂಸಿಕ್ ಕಾರ್ಯಕ್ರಮಗಳನ್ನ ಅವನು ಪಾಲ್ಗೊಳ್ಳಿ ನೋಡ್ತೀವಿ ಕರ್ನಾಟಕದ ನೆಲದಲ್ಲಿ. ಅದು ಹೆಂಗೆ ಬಂದು ಕಾರ್ಯಕ್ರಮ ಮಾಡಿ ವಾಪಸ್ ಹೋಗ್ತಾನೆ ನಾನು ನೋಡ್ತೀನಿ. ಹಾಗೆ
ನಾನು ಕನ್ನಡದ ಚಿತ್ರ ನಿರ್ಮಾಪಕರಿಗೆ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಅವನ್ನ ಕರೆದು ಕನ್ನಡದ ನಿಮ್ಮ ಸಿನಿಮಾಗಳಲ್ಲಿ ಆಡಿಸಿದ್ದೇ ಆದರೆ ನಿಮ್ಮ ಸಿನಿಮಾಗಳು ಇಲ್ಲಿ ನಡೆಸಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥ ಕನ್ನಡ ದ್ರೋಹಿಗಳನ್ನು, ಕನ್ನಡದ ದ್ರೋಹಿಗಳು ಅಂದರೆ ಅವರು ರಾಷ್ಟ್ರದ್ರೋಹಿಗಳು. ಯಾಕೆಂದರೆ ಕಾಶ್ಮೀರದ ಘಟನೆಗೂ ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೂ ಯಾವ ರೀತಿಯ ಸಂಬಂಧ? ಇಂಥದೊಂದು ಸಂಬಂಧವನ್ನು ಲಿಂಕ್ ಮಾಡಿ ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಸೋನು ನಿಗಮ್, ನಿನಗೆ ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ಕಾಲಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಈಗ ನಮ್ಮ ಒಂದು ನಿಯೋಗ, ಕರವೆಯ ನಿಯೋಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ನ ಕೊಡುವ ಮುಖಾಂತರ ಒಂದು ಕೇಸ್ ದಾಖಲೆಯನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ, ಹಾಗೆ ಚಲನಚಿತ್ರ ನಿರ್ಮಾಪಕರ ಸಂಘ ಅವ್ರಿಗೆಲ್ಲರಿಗೂ ದೂರು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಸೋನು ನಿಗಮನ್ನು ಕನ್ನಡದಲ್ಲಿ ಆಡಿಸಬಾರ್ದು. ಕನ್ನಡದಲ್ಲಿ ಇವತ್ತು ನೂರಾರು ಪ್ರತಿಭೆಗಳಿದ್ದಾವೆ. ಸೋನಾ ನಿಗಮ್ಗಿಂತ ಚೆನ್ನಾಗಿ ಹಾಡುವಂಥ ಪ್ರತಿಭೆಗಳು ಈ ನೆಲದಲ್ಲಿದ್ದಾರೆ. ಕನ್ನಡದ ಮಕ್ಕಳಿದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ತಗೊಂಡು ಹೋಗುವಂಥ ಕೆಲಸ, ಜವಾಬ್ದಾರಿ ಕರ್ನಾಟಕದ ನೆಲದಲ್ಲಿ ಸಿನಿಮಾ ಮಾಡ್ತಿರಲ್ಲ ನೀವು, ಕನ್ನಡದ ಸಿನಿಮಾ ಮಾಡಿ ಕನ್ನಡಿಗರನ್ನ ದುಡ್ಡು ತಗೋತಿರಲ್ಲ ನೀವು, ನಿಮಗೆ ಸ್ವಾಭಿಮಾನ ಇದ್ದರೆ ಇನ್ಮೇಲೆ ಅಂಥವ್ರನ್ನ ಕರೆದು ಆಡಿಸಿ ಕನ್ನಡಿಗರಿಗೆ ಬಯಸೋದು ಬಿಟ್ಟು ಕನ್ನಡದ ಮಕ್ಕಳ ಕೈಲಿ ಹಾಡಿಸಿ ನಿಮ್ಮ ಸಿನಿಮಾದಲ್ಲಿ. ಅವನ ಅಪ್ಪನಂಗೆ ಹಾಡುವಂಥ ಗಾಯಕರು ಕನ್ನಡದಲ್ಲಿದ್ದಾರೆ. ಹಾಗಾಗಿ ಇದು ಎಚ್ಚರಿಕೆ ಮಾತು ಅಂತಲಾದರೂ ಬೇಕಾದ್ರೆ ಅಂದ್ಕೊಳ್ಳಿ ನೀವು. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಕರ್ನಾಟಕದ ನೆಲದಲ್ಲಿ ಕಾಲಿಡಂಗಿಲ್ಲ, ಕಾಲಿಡಕ್ಕೆ ಬಿಡಲ್ಲ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ. ಯಾಕೆ ಅಂದರೆ ಈ ನೆಲಕ್ಕೆ ಬಂದು ಈ ನೆಲದಲ್ಲಿ ಬದುಕು ಕಟ್ಕೊಂಡು ಇವತ್ತು ಹಿಂದಿ ಭಾಷೆಯನ್ನು ಏರುವ ಮುಖಾಂತರ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂಥ ಇಂಥವ್ರನ್ನೆಲ್ಲರನ್ನೂ ನಾವು ಸಹಿಸ್ಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ಕನ್ನಡಿಗರೇ ಎಚ್ಚೆತ್ಕೊಳ್ಳಿ, ಇಂಥವರಿಗೆ ಮಣೆ ಹಾಕುವ ಕೆಲಸವನ್ನು ಮಾಡಬೇಡಿ. ನಮ್ಮ ನೆಲದ ಮಕ್ಕಳನ್ನು ಬೆಳೆಸಿ ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿ ಬೆಳೆಯುವಂಥದ್ದು ಆಗಬೇಕು. ಎಲ್ಲಿಂದಲೂ ಹೋಗಿ ಕರ್ತಂದು ಬೆಳೆಸೋದು ಆಗಬಾರ್ದು. ನೋಡಿ, SP ಬಾಲಸುಬ್ರಹ್ಮಣ್ಯಂ ಸಾವಿರಾರು ಹಾಡುಗಳನ್ನು ಹಾಡಿದ್ರು ಕನ್ನಡದಲ್ಲಿ. ಅವರಿಗೆ ಕನ್ನಡಿಗರ ಋಣ ಅನ್ನೋದು ಅವರಿಗೆ ಗೊತ್ತಿತ್ತು. ಅವರು ಎಷ್ಟೋ ಸಲ ಹೇಳ್ಕೊಂಡ್ರು, ಮತ್ತೆ ಮರುಜನ್ಮ ಅನ್ನೋದಿರೋದಿದ್ರೆ, ಪುನರ್ಜನ್ಮ ಅನ್ನೋದು ಇರೋದಾದರೆ ನಾನು ಕನ್ನಡ ನೆಲದಲ್ಲಿ ಹುಟ್ಟಿ ಬರ್ತೀನಿ, ಕನ್ನಡಿಗರು ನನ್ನ ಪ್ರೀತಿ ಮಾಡ್ತಾರೆ, ಈ ಕನ್ನಡದ ನಾಡಲ್ಲಿ ನಾನು ಮತ್ತೆ ಹುಟ್ಟಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸೋನು ನಿಗಮ್, ಆ ಋಣ ನಿನಗೆ ಬರಬೇಕಾಗಿತ್ತು. ನಿನ್ನ ಹಿಂದಿ ಭಾಷಿಕರು ಕೈ ಬಿಟ್ಟಾಗ ಕನ್ನಡಿಗರು ನಿನ್ನ ಕೈ ಹಿಡಿದ್ರು. ಆದರೆ ಇವತ್ತು ಕನ್ನಡಿಗರನ್ನು ಭಯೋತ್ಪಾದಕರಿಗೆ ಹೋಲಿಕೆ ಮಾಡ್ತೀಯ ಅನ್ನೋದಾದರೆ ನೀನು ಇನ್ಮೇಲೆ ಕರ್ನಾಟಕ ಬರೋಂಗಿಲ್ಲ. ಕನ್ನಡ ಸಿನಿಮಾ ನಿರ್ಮಾಪಕರು ಕನ್ನಡ ಸಿನಿಮಾಗಳಲ್ಲಿ ಅವನ ಕೈಲಿ ಆಡಿಸೋಂಗಿಲ್ಲ. ಇದು ಕರವೆಯ ಎಚ್ಚರಿಕೆ. ಆ ಥರದ್ದೇನಾದರೂ ಮುಂದೆ ನೀವೇನಾದರೂ ಮಾಡಿದ್ರೆ ಕರವೇ ಯಾವ ರೀತಿಯ ಹೋರಾಟಕ್ಕೆ ಬೇಕಾದರೂ ಸಿದ್ಧ ಇದ್ದೀವಿ. ನಿಮ್ಮಂಥವ್ರನ್ನ ಎದುರಿಸುವ ಶಕ್ತಿ ಕರವೆಗಿದೆ, ಎದುರಿಸ್ತೀವಿ.